ಇಸ್ರಾಯೇಲ್ಯರ ಮನೆತನದವರೇ ಯೆಹೋವನನ್ನು ಕೊಂಡಾಡಿರಿ. ಆರೋನನ ಮನೆತನದವರೇ ಯೆಹೋವನನ್ನು ಕೊಂಡಾಡಿರಿ. ಶುಕ್ರವಾರ 17 ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 19ನೇ ವಚನ. ಯೇಸುವು ಹೃದಯದೊಳಕ್ಕೆ ಸೇರದೆ ಹೊಟ್ಟೆಯಲ್ಲಿ ಸೇರಿ ಬಾಹಿರ್ದೇಶಕ್ಕೆ ಹೋಗುವುದರಿಂದ ಅವನನ್ನು ಹೊಲಸು ಮಾಡಲಾರದೆಂದು ನಿಮಗೆ ತಿಳಿಸಲಿಲ್ಲವೋ ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸುವು ತಿನ್ನುವ ಪದಾರ್ಥಗಳು ಒಬ್ಬ ವ್ಯಕ್ತಿಯನ್ನು ಹೊಲಸು ಮಾಡಲಾರದು ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ, ಹೃದಯದಲ್ಲಿ ಇರುವಂಥದ್ದೇ ಒಬ್ಬ ಮನುಷ್ಯನನ್ನು ಹೊಲಸು ಮಾಡುವಂಥದ್ದಾಗಿದೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ನಿಮ್ಮ ಹೃದಯದಲ್ಲಿ ಏನಿದೆ? ಕರ್ತನಲ್ಲಿ ಪ್ರಿಯರೇ, ಅನೇಕ ವಿಚಾರಗಳು ಯೇಸುವಿನ ಮುಂದೆ ಬರುತ್ತಿತ್ತು ಅಥವಾ ಯೇಸುವಿನಿಗೆ ಸವಾಲಾಗಿ ಬರುತ್ತಿತ್ತು. ತಿನ್ನುವಂಥ ವಿಚಾರದಲ್ಲಿ ಫರಿಸಾಯರು ಅನೇಕ ವಿಧವಾದಂಥ ಕ್ರಮವನ್ನು ಆಚರಿಸುವಂತವರಾಗಿದ್ದರು, ಪದ್ಧತಿಗಳನ್ನು ಆಚರಿಸುವಂತವರಾಗಿದ್ದರು. ಅದಕ್ಕೋಸ್ಕರವಾಗಿ ಯೇಸು ತಿನ್ನುವಂಥ ವಸ್ತುವು ಒಬ್ಬ ವ್ಯಕ್ತಿಯನ್ನು ಹೊಲಸು ಮಾಡಲಾರದು, ಅದು ಹೊಟ್ಟೆಗೋಗಿ ಅದು ಹೊರಗೆ ಹೋಗುವಂಥದ್ದರಿಂದ ಅದು ವ್ಯಕ್ತಿಯ ಹೃದಯದಲ್ಲಿ ಯಾವ ಪರಿಣಾಮ ಬೀರಲಾರದೆಂಬುದಾಗಿ ಹೇಳುವಂತವನಾಗಿದ್ದಾನೆ. ಒಬ್ಬ ವ್ಯಕ್ತಿ ಒಳ್ಳೆಯವನಾಗಲಿ ಅಥವಾ ಅವನಲ್ಲಿ ಹೊಲಸಾಗಲಿ ಬರುವಂಥದ್ದು ಆ ಹೃದಯದಿಂದ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾವ ಯೋಚನೆ, ಯಾವ ವಿಚಾರ ಒಬ್ಬ ವ್ಯಕ್ತಿಯಲ್ಲಿ ತನ್ನ ಹೃದಯದಲ್ಲಿ ಇರುತ್ತದೋ ಆ ವಿಚಾರಗಳೇ ಅವನನ್ನು ಒಳ್ಳೆಯದು ಅಥವಾ ಅವನನ್ನು ಕೆಟ್ಟವನಾಗಿ ಮಾಡುವಂಥದ್ದಾಗಿದೆ. ಒಬ್ಬ ವ್ಯಕ್ತಿಯನ್ನು ಹೊಲಸು ಮಾಡುವಂಥದ್ದು ಅಥವಾ ಸಮಾಜಕ್ಕೆ ಹೊಲಸು ಬರುವಂಥದ್ದು ವ್ಯಕ್ತಿಯ ಹೃದಯದಿಂದ ಎಂಬುದಾಗಿ, ಹೊಟ್ಟೆಯಿಂದ ಅಲ್ಲ ಅಥವಾ ತಿನ್ನುವ ಪದಾರ್ಥದಿಂದ ಅಲ್ಲ ಎಂಬುದಾಗಿ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳುವಂತವನಾಗಿದ್ದಾನೆ. ನಾವು ಯಾವ ವಿಚಾರ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೇವೆ, ನಮ್ಮ ಹೃದಯದಲ್ಲಿ ಯಾವ ವಿಚಾರಗಳಿವೆ, ಯಾವ ರೀತಿಯಾದಂಥ ತಪ್ಪುಗಳು ಅಥವಾ ಯಾವ ರೀತಿಯಾದಂಥ ದುಷ್ಟತನ ನಮ್ಮಲ್ಲಿದೆ ಎಂಬುವಂಥದ್ದನ್ನು ನಾವು ಪರೀಕ್ಷಿಸುವಂಥವರಾಗಬೇಕು. ನಾವು ದ್ವೇಷ, ಅಸೂಯೆ, ಮೋಸ ಎಲ್ಲವೂ ಹುಟ್ಟುವಂಥದ್ದು ಹೃದಯದಿಂದಲೇ. ಅದಕ್ಕೋಸ್ಕರವಾಗಿ ಹೃದಯದಿಂದ ಬರುವಂಥದ್ದೇ ಒಬ್ಬ ವ್ಯಕ್ತಿಯನ್ನು ಹೊಲಸು ಮಾಡುವಂಥದ್ದು ಎಂಬುದಾಗಿ ಯೇಸು ಹೇಳಿದ್ದಾನೆ. ಇವತ್ತು ನಮ್ಮ ಹೃದಯಗಳಲ್ಲಿ ಏನಿವೆ ಅಥವಾ ಯಾವ ವಿಚಾರ ಇದೆ, ಯಾವ ಯೋಚನೆ ಇದೆ, ಯಾವ ಆಚರಣೆ ನಾವು ಹೃದಯದಿಂದ ನಾವು ಸ್ವೀಕರಿಸಿ ಮಾಡುತ್ತಾ ಇದ್ದೇವೆ. ಹೃದಯದಲ್ಲಿ ಒಳ್ಳೆಯದಿರುವುದಾದರೆ ಒಳ್ಳೆಯದನ್ನೇ ಮಾಡುತ್ತೇವೆ, ಒಳ್ಳೆಯದನ್ನು ಆಚರಿಸ್ತೇವೆ, ಒಳ್ಳೆ ಆಲೋಚನೆಗಳನ್ನು ಮಾಡ್ತೇವೆ. ಆದರೆ ಹೃದಯದಲ್ಲಿ ದುಷ್ಟತನ ಇರುವಾಗ ಅದು ನಮ್ಮನ್ನು, ಸಮಾಜವನ್ನು ಹೊಲಸು ಮಾಡುವಂಥದ್ದಾಗಿದೆ. ಎಚ್ಚರವಾಗಿರೋಣ. ದೇವರ ಶಕ್ತಿಯನ್ನು ಪಡೆದುಕೊಂಡು ಒಳ್ಳೆಯದನ್ನು ನಮ್ಮ ಹೃದಯಗಳಲ್ಲಿ ಬೆಳೆಸಿಕೊಳ್ಳೋಣ, ಒಳ್ಳೆಯದನ್ನೇ ಮಾಡೋಣ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಅವಕಾಶ, ನೀನೇ ನಮ್ಮ ಹೃದಯದಲ್ಲಿ ಇದ್ದು ಆಳುವಂತೆ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಒಳ್ಳೆಯದೇ ನಮ್ಮಲ್ಲಿ ಇರಲಿ, ನಡೆಯಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.